ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಹಲವಾರು ಕಡೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇನ್ನು ಕೆಂಗೇರಿಯ ಹರ್ಷ ಲೇಔಟ್ನಲ್ಲಿ ಹನಿ ನೀರಿಗೂ ಕೂಡ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಇರುವಂತಹ ಹರ್ಷ ಲೇಔಟ್, ಇಲ್ಲಿ ಕಾವೇರಿ ನೀರಿಲ್ಲ, ಟ್ಯಾಂಕರ್ ನೀರು ಕೊಡೋದಕ್ಕೆ ಆಗ್ತಾ ಇಲ್ಲ. ಖಾಲಿ ಕೊಡ ಹಿಡ್ಕೊಂಡು ಬೀದಿಯಲ್ಲಿ ಮಹಿಳೆಯರು ನಿಂತಿದ್ದಾರೆ, ನೀರಿಗಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಶಾಸಕ ಎಸ್.ಟಿ. ಸೋಮಶೇಖರ್ ಕ್ಷೇತ್ರದಲ್ಲಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಶಾಸಕರು ಹಾಗೆ ಜಲಮಂಡಳಿಗೆ ದೂರು ನೀಡಿದ್ರೂ ಕೂಡ ಅವರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಿಬಿಎಂಪಿ BWSSBಗೆ ದೂರು ನೀಡಿದ್ರು ಕೂಡ ಡೋಂಟ್ ಕೇರ್, ಅಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಎಸ್.ಟಿ. ಸೋಮಶೇಖರ್ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಹರ್ಷ ಲೇಔಟ್ ಜನ ಹಿಡೀ ಶಾಪ ಹಾಕ್ತಾ ಇದ್ದಾರೆ. ನಮಗೆ ನೀರು ಕೊಡಿ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಈಗಾಗಲೇ ಬೆಂಗಳೂರಿನ ಹಲವಾರು ಭಾಗದಲ್ಲಿ ನೀರಿನ ಸಮಸ್ಯೆಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಟಿವಿ9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಹಾಗಾದ್ರೆ ಈ ಭಾಗದಲ್ಲಿ ಕೆಂಗೇರಿಯಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೀರಿಗಾಗಿ? ಸಂಬಂಧ ಈಗಾಗಲೇ ಏನು ಬೇಸಿಗೆ ಜೊತೆಯಲ್ಲಿ ನೀರಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಜನರಿಗೆ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕೆಂಗೇರಿಯಲ್ಲಿರ್ತಕ್ಕಂಥ ಹರ್ಷ ಲೇಔಟ್ನ ಜನರು ನೀರಿಲ್ಲದೆ ಹರ್ಷವನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಪ್ರತಿನಿತ್ಯ ಬೇಕಾದಂತ ನೀರಿನ ಒಂದೊಂದು ಹನಿ ನೀರಿಗೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಒಂದು ಹರ್ಷ ಲೇಔಟ್ನಲ್ಲೇ ಇದ್ದೀನಿ. ಇಲ್ಲಿ ಜನರನ್ನ ನೀವು ಗಮನಿಸ್ಬೋದು, ಇಲ್ಲಿ ಸಾಕಷ್ಟು ದಿನಗಳಿಂದ ನೀರಿಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿನಿತ್ಯ ಬಳಸತಕ್ಕಂಥ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದೆ. ಇನ್ನು ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇಲ್ಲಿ ನೀರಿಗೆ ಯಾವತ್ತಿಂದ ಸಮಸ್ಯೆ ಆಗ್ತಾ ಇದೆ? ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? 3 ತಿಂಗಳಿಂದ ನೀರಿಲ್ಲ ಸ್ವಾಮಿ, ನೀರಿಲ್ದೆ ಸಾಕಾಗ್ಬಿಡ್ತು, ಒದ್ದಾಡಿತಾ ಇದೀವಿ. ನೀರೇ ಬರ್ತಾ ಇಲ್ಲ. ಎಷ್ಟು ಹೇಳಿದ್ರು, ಯಾರಿಗೆ ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ನಮ್ಗೆ ನೀರಿಲ್ಲ, ಇನ್ನು ಬೇಸಿಗೆಗಾಲ ಏನ್ ಮಾಡ್ಬೇಕು ಅಂತ ಕುಡಿಯಕ್ಕೆ ಸಹ ನೀರಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಈಗ CMC ನೀರನ್ನ ಕನೆಕ್ಷನ್ ಕೊಡಿ ಅಂತ ಪ್ರಮುಖವಾದ ಒಂದು ಆಗ್ರಹನ ಮಾಡ್ತಾ ಇದ್ದೀರಾ. ಈ ಏರಿಯಾದಲ್ಲಿ ಎಷ್ಟು ದಿನಗಳಿಂದ ಈ ರೀತಿ ಸಮಸ್ಯೆ ಇದೆ, ಮತ್ತೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? CMC ನೀರು ಈ 14ನೇ ಅಡ್ರೆಸ್ಗೆ CMC ನೀರಿನ ಸೌಲಭ್ಯವನ್ನು ಕಲ್ಪಿಸಿಲ್ಲ. ಮಾನ್ಯ ಸ್ಥಳೀಯ ಜನಪ್ರಿಯ ಶಾಸಕರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ ಕಾರ್ಯಪಾಲಕ ಅಭಿಯಂತರರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಬಂದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಇದುವರೆಗೂ ಯಾರೂ ಬಂದು ನೋಡಿಲ್ಲ. ನಮಗೆ ಈಗ ಇದ್ದ ಬೋರ್ವೆಲ್ಲು ಇದ್ದದ್ದೆಲ್ಲನೂ ಬತ್ತಿ ಹೋಗಿವೆ. ಈಗ ಒಂದು 15-20 ದಿನದಿಂದ ಅಂತೂ ಭಾಳ ಸಮಸ್ಯೆ ಆಗೋಗ್ಬಿಟ್ಟಿದೆ. ಮನೆ ಮುಂದೆ ರಂಗೋಲಿ ಹಾಕಬೇಕಾದ್ರೆ ನೀರು ಚಿಮುಕಿಸಿ ರಂಗೋಲಿ ಹಾಕುವಂತಹ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಭಾಳ ಸಮಸ್ಯೆ ಆಗಿದೆ. ಹಾಗಾಗಿ ನಮಗೆ CMC ಪೈಪ್ಲೈನನ್ನು ಹೇಳ್ಕೊಟ್ರೆ ಅದ್ರ ಮೂಲಕ ವಾರಕ್ಕೆ 2 ದಿನ ಕೆಂಗೇರಿಲೆಲ್ಲ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಹ ನಮಗೆ ಸೌಲಭ್ಯವನ್ನು ಕಲ್ಪಿಸ್ಕೊಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಶಾಸಕರಲ್ಲಿ, ತಮ್ಮ ವಾಹಿನಿಯಲ್ಲಿ, ಜನಪ್ರಿಯ ವಾಹಿನಿಯಾದ ತಮ್ಮ ಟಿವಿ9ನಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಇದಷ್ಟೇ ಅಲ್ಲ, ಇಲ್ಲಿಯ ಜನರು ಆ ಟ್ಯಾಂಕರ್ ನೀರನ್ನ ಕೂಡ ತರಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ದುಪ್ಪಟ್ಟು ದರ ಇರ್ತಕ್ಕಂಥದ್ದು ಕೂಡ ಸಮಸ್ಯೆನ ತಂದಿಡ್ತಾ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಟ್ಯಾಂಕರ್ ನೀರು ಒಂದ್ ಕಡೆ ನಲ್ಲಿ ನೀರಿನ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಟ್ಯಾಂಕರ್ ಕೂಡ ದುಪ್ಪಟ್ಟು ದರವನ್ನ ಕೇಳ್ತಾ ಇದಾರೆ. ಇದರಿಂದ ಬಾಡಿಗೆದಾರರು ಕೂಡ ಮನೆಗಳನ್ನ ಕಾಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನ್ ಅಂತೀರಾ ಇದ್ರ ಬಗ್ಗೆ ಅಂತ? ಅದೇ ನೀರು ಇಲ್ದಿರೋದ್ರಿಂದನೇ ಅವ್ರಿಗೆ ಇವಾಗ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. 1,000 ರೂಪಾಯಿ ಕೇಳ್ತಾರೆ, 1,500 ಕೇಳ್ತಾರೆ ಒಂದು ಟ್ಯಾಂಕ್ ನೀರು ತಂದು ಹಾಕೊಳ್ಳೋಕ್ಕೆ. ಅದರಿಂದನೇ ಎಲ್ಲರಿಗೂ ಈ ರೀತಿ ಸಮಸ್ಯೆ ಆಗಿರೋದು. ದಯವಿಟ್ಟು ನಮಗೆ BBMP ಕಡೆಯಿಂದ ನೀರು ಬರೋಂಗೆ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಇದಿಷ್ಟು ಹರ್ಷ ಲೇಔಟ್ನ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಾರೆ ಈ ಬಗ್ಗೆ ಸ್ಥಳೀಯ ಶಾಸಕರಿಗೆ ಮತ್ತೆ BBMPಗೆ ಪತ್ರವನ್ನು ಬರೆದ್ರು ಕೂಡ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ. ಇನ್ಮುಂದಾದ್ರೂ ನಮಗೆ CMC ನೀರನ್ನ ಕೊಡೋ ಮೂಲಕ ಸಮಸ್ಯೆಯನ್ನ ಪರಿಹರಿಸಿ ಅನ್ನೋ ಮನೆಯನ್ನ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಶ್ರಮಂತ್, ಧನ್ಯವಾದ ಶಾಂತಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.